ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆಹಾರ ಸಚಿವ. ಏನಂತ ಹೇಳಿದ್ರು ಹಾಗಾದ್ರೆ ಮುನಿಯಪ್ಪನವರು? ಬಿಪಿಎಲ್ ಕಾರ್ಡ್ ರದ್ದಾಗಿಲ್ಲ, ಎಪಿಎಲ್ ಕಾರ್ಡ್ ರದ್ದಾಗಿಲ್ಲ. ಇದು ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಆಹಾರ ಸಚಿವರ ಸ್ಪಷ್ಟನೆ. ಬಿಪಿಎಲ್ ಕಾರ್ಡು ರದ್ದಾಗಿಲ್ಲ, ಎಪಿಎಲ್ ಕಾರ್ಡು ರದ್ದಾಗಿಲ್ಲ. ಬಿಜೆಪಿಗರು ರಾಜಕೀಯ ಮಾಡೋದಕ್ಕೆ ಗೊಂದಲವನ್ನ ಸೃಷ್ಟಿಸ್ತಾ ಇದ್ದಾರೆ. ದೇವನಹಳ್ಳಿಯಲ್ಲಿ ಆಹಾರ ಸಚಿವ ಮುನಿಯಪ್ಪ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ರಾಜ್ಯದ ದಕ್ಷಿಣ ಭಾಗದಲ್ಲಿ 80% ಬಿಪಿಎಲ್ ಕಾರ್ಡ್ಗಳಿವೆ. ಅದರಲ್ಲಿ ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ಲದವರು ಬಹಳಷ್ಟು ಜನ ಇದ್ದಾರೆ. ಮತ್ತೆ ಯಾಕೆ ಕೊಟ್ರಿ ಅವರ ಕಾರ್ಡ್ಗಳನ್ನ? ದಟ್ ಇಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್. ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ಲದವರನ್ನ ಎಪಿಎಲ್ ಹಾಕ್ತೀವಿ ಅಂತ ಹೇಳ್ತಿದ್ರಲ್ಲ, ಮತ್ತೆ ಅವ್ರಿಗೆ ಬಿಪಿಎಲ್ ಕಾರ್ಡ್ ಯಾಕೆ ಕೊಟ್ರಿ? ಕೊಡ್ಬೇಕಾದ್ರೆ ತೆರಿಗೆ ಪಾವತಿ ಮಾಡೋರನ್ನ ಎಪಿಎಲ್ ಕಾರ್ಡ್ ಬದಲಿಸ್ತೀವಿ. ತೆಲಂಗಾಣ, ಆಂಧ್ರ, ತಮಿಳುನಾಡಿನಲ್ಲಿ 50% ಮಾತ್ರ ಬಿಪಿಎಲ್ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ 80% ಬಿಪಿಎಲ್ ಕಾರ್ಡ್ನವ್ರು ಇದ್ದಾರೆ ಅಂತಂದ್ರೆ ನೀವು ಯಾಕೆ ಕೊಟ್ರಿ? ಅರ್ಹರನ್ನ ನೀವು ಅಪ್ಲೈ ಮಾಡುವಾಗ ಅಥವಾ ನೀವು ಕಾರ್ಡ್ ಕೊಡುವಾಗಲೇ ಆ ಅರ್ಹತೆಯನ್ನ ಯಾಕೆ ಪರಿಶೀಲಿಸಲಿಲ್ಲ? ಇಷ್ಟ ಬಂದವ್ರಿಗೆಲ್ಲ ಹಂಗಾರೆ ಆ ಕಾರ್ಡ್ ಎಲ್ಲಿಂದ ಸಿಗುತ್ತೆ? ಕೊಟ್ರೆ ಆಹಾರ ಇಲಾಖೆನೇ ಕೊಡ್ಬೇಕಲ್ಲ. ಇದು ಮುನಿಯಪ್ಪ ಅವರ ಸ್ಪಷ್ಟನೆ. ನಾವು ಯಾವ ಕಾರ್ಡ್ನು ರದ್ದು ಮಾಡಿಲ್ಲ. ಯಾರೆಲ್ಲ ಬಿಪಿಎಲ್ ಕಾರ್ಡ್ ಅಂಡರ್ ಅಲ್ಲಿ ಬರಲ್ವೋ ಅವ್ರನ್ನೆಲ್ಲ ನಾವು ಎಪಿಎಲ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾ ಇರೋದು. ಬಟ್ ಪ್ರಶ್ನೆ ಏನಂದ್ರೆ, ನೀವು ಅರ್ಹರನ್ನ ಆಯ್ಕೆ ಮಾಡಬೇಕಾದ್ರೆ ಹೆಂಗ ಆಯ್ಕೆ ಮಾಡಿದ್ರಿ? ಪಕ್ಕದ ರಾಜ್ಯದಲ್ಲಿ 50% ಇದೆ, ನಮ್ಮ ರಾಜ್ಯದಲ್ಲಿ 80% ಇದೆ ಅಂತಂದ್ರೆ ನೀವು ಯಾಕೆ ಕೊಟ್ರಿ? ಕೇಳಿಸ್ಕೊಳ್ಳೋಣ ಮುನಿಯಪ್ಪ ಅವ್ರು ಏನು ಮಾತಾಡ್ತಿದ್ದಾರೆ ಅಂತ. ಟ್ಯಾಕ್ಸ್ ಪೇ ಮಾಡ್ತಾರೆ, ರದ್ದಾಗಿಲ್ಲ. ಬಿಪಿಎಲ್ ಕಾರ್ಡು ರದ್ದಾಗಿಲ್ಲ, ಎಪಿಎಲ್ ಕಾರ್ಡು ರದ್ದಾಗಿಲ್ಲ. ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ ಬಿಪಿಎಲ್ಲು ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದೇನು ಕೆಲವರು ಬಿಪಿಎಲ್ಗೆ ಅರ್ಹರಲ್ಲದವ್ರು ಇದ್ದಾರೆ. ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ. ಅವ್ರನ್ನ ಎಪಿಎಲ್ಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು. ಎಪಿಎಲ್ ಇರ್ತಾರೆ, ರದ್ದು ಮಾಡೋದಿಲ್ಲ. ಬಿಪಿಎಲ್ ಕಾರ್ಡು ರದ್ದಿಲ್ಲ, ಎಪಿಎಲ್ ಕಾರ್ಡು ರದ್ದಿಲ್ಲ. ಯಾರು ಬಿಪಿಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಅಂಥವ್ರನ್ನ ಎಪಿಎಲ್ಲಲ್ಲಿ ಇಡ್ತೀವಿ. ಇಷ್ಟೇ, ರದ್ದಾಗಿಲ್ಲ.